ಮಗಳ ಕಾಟ, ಮೂಢನಂಬಿಕೆಗೆ ಮರಳಾಗಿ 2 ಕಂದ ಮಗಳ ಬಲಿ ಕೊಟ್ಟ ಸೋದರತ್ತೆ. ಮಂತ್ರವಾದಿಯ ಸಲಹೆಯಂತೆ ಪುಟ್ಟ ಮಕ್ಕಳನ್ನು ಬಲಿ ಕೊಟ್ಟ ಅತ್ತೆ. ಮೇ 17ರಂದು 7 ವರ್ಷದ ಮಗು ಕೇಶವ್ ಮೃತದೇಹ ಪತ್ತೆ. ಎಲಿಮಿನೇಟರ್ ಪಂದ್ಯದಲ್ಲಿ ಆರ್ಸಿಬಿ ಸೋಲು, ಗೆದ್ದು ಕ್ವಾಲಿಫೈನರ್ 2ಗೆ ಎಂಟ್ರಿ ಕೊಟ್ಟ ರಾಜಸ್ಥಾನ್. ಸೋಲಿನೊಂದಿಗೆ ಟೂರ್ನಿಯಿಂದ ಹೊರಬಿದ್ದ ಆರ್ಸಿಬಿ. ಡಿನ್ನರ್ ಪಾರ್ಟಿಯ ಮೂಲಕ ರಣತಂತ್ರ ಹೆಣೆದ ಡಿಕೆ ಶಿವಕುಮಾರ್. ಸಚಿವರಿಗೆ ಸಿದ್ದರಾಮಯ್ಯ ಕ್ಲಾಸ್. ಡಿಕೆ ಶಿವಕುಮಾರ್ ಡಿನ್ನರ್ ಪಾರ್ಟಿಯ ಮೆನು ಹೇಗಿತ್ತು ಗೊತ್ತಾ? ಪ್ರಜ್ವಲ್ ರೇವಣ್ಣದ ವಿರುದ್ಧದ ಪೆನ್ಡ್ರೈವ್ ಕೇಸ್. ಸಿಂಹಗುಹೆ ಸಿನಿಮಾ ಮಾಡಿ ಟೀಸರ್ ರಿಲೀಸ್. ನಿರ್ಮಾಪಕ ಕೃಷ್ಣರವರು ಪ್ರಜ್ವಲ್ ರೇವಣ್ಣನವರ ಸ್ನೇಹಿತ. ಮಕ್ಕಳ ಹಕ್ಕುಗಳ ಆಯೋಗದಿಂದ ಸ್ಕೂಲ್ ಮೇಲೆ ದಾಳಿ. ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗುತ್ತಿದೆ ಎಂದು ದೂರು. ಮೇ 29ರಿಂದ ಆರಂಭ ಆಗಬೇಕಿದ್ದ ಸ್ಕೂಲ್ ಈಗಾಗಲೇ ಓಪನ್. ಬರ್ತ್ಡೇ ಹೆಸರಿನಲ್ಲಿ ರೇವ್ ಪಾರ್ಟಿ ಕೇಸ್ಗೆ ಬಿಗ್ ಟ್ವಿಸ್ಟ್. ಮಾದಕ ಲೋಕದಲ್ಲಿ ಮಿಂದಿದ್ದ ತೆಲುಗು ಸೆಲೆಬ್ರಿಟೀಸ್. ಸತ್ಯದ ತಲೆ ಮೇಲೆ ಹೊಡೆದಂತೆ ಖ್ಯಾತ ನಟಿಯ ಮಾತು. ಐಷಾರಾಮಿ ಕಾರ್ನಲ್ಲಿ ವೇಗವಾಗಿ ಬಂದು ಇಬ್ಬರಿಗೆ ಡಿಕ್ಕಿ ಹೊಡೆದ ಅಪ್ರಾಪ್ತ ಬಾಲಕ. 17ನೇ ವಯಸ್ಸಿನಲ್ಲಿ 2 ಕಪ್ನಲ್ಲಿ ಸ್ನೇಹಿತರ ಜೊತೆ ಸಖತ್ ಎಂಜಾಯ್ ಮಾಡಿದ್ದ ಅಪ್ರಾಪ್ತ. ವಾದ ಪ್ರತಿವಾದವನ್ನು ಆಲಿಸಿದ ನ್ಯಾಯಾಧೀಶರು ಷರತ್ತುಬದ್ಧ ಜಾಮೀನು ಮಂಜೂರು. ಶ್ರೀಲಂಕಾ ಸೀತಾಮಾತೆ ದೇವಸ್ಥಾನದಲ್ಲಿ ಐತಿಹಾಸಿಕ ಕುಂಭಾಭಿಷೇಕ. ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಅವರಿಗೆ ಶ್ರೀಲಂಕಾ ಸರ್ಕಾರದಿಂದ ಆಹ್ವಾನ. ಸೀತಾಮಾತೆ ಕುಂಭಾಭಿಷೇಕಕ್ಕೆ ಅಯೋಧ್ಯೆಯ ಸರಾಯು ನದಿಯ ಪವಿತ್ರ ನೀರು. ರೈತ ಹೋರಾಟಗಾರ್ತಿ ಜಯಶ್ರೀ ಕುನ್ನವರ್ ನಿಧನ. ಉತ್ತರ ಕರ್ನಾಟಕ ಭಾಗದಲ್ಲಿ ರೈತರ ಪರ ಹೋರಾಟ ಮಾಡಿದ್ದ ಜಯಶ್ರೀ ಕೆಲ ದಿನಗಳಿಂದ ಆರೋಗ್ಯದಿಂದ ಬಳಲುತ್ತಿದ್ದ ಹೋರಾಟಗಾರ್ತಿ. ದುಬಾರಿ ಕಾರು ಖರೀದಿಸಿದ ಟಾಲಿವುಡ್ ನಟ ನಾಗ ಚೈತನ್ಯ. ಇದರ ಬೆಲೆ ಎಷ್ಟು ಕೋಟಿ ರೂಪಾಯಿ ಗೊತ್ತಾ? ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಹೊಸ ಕಾರಿನ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್, ಭರವಸೆ ಬದುಕಿನ ವಿಜಯ.